ಅಮ್ಮ ಅಂತ ಏನು ಪಾಠ ಬೀಳುತ್ತೋ ಏನೋ. ನಂಗೇನೆ ಹುಲ್ ಕೊಯ್ಕೊಂಬ ಅದನ್ನು ತರ್ಬಾ ಇದನ್ನು ತರ್ಬಾ ಅಂತೈತೆ. ಹೋಗು, ಕೊಯ್ಯೋಕ್ಕಾಗಲ್ಲ ಇದ್ದಂತೂ. ನನಗೇನೆ ಸೀಮೆಸ್ಗಳಿಗೆ ಈ ಪ್ಯಾರೆ ಇಲ್ಲ, ಕೊಯ್ಯೋಕ್ಕಾಗಲ್ಲ. ಎದ್ದಾಗಿ ತರಬೇಕು, ಬೈನಾಗ ತರಬೇಕು, ಕಸ ಬಸ್ ಹಾಕಬೇಕು. ಬೆಳಗ್ಗೆಯಿಂದ ಎಷ್ಟು ಕೆಲಸ ಅಪ್ಪ, ಸಾಕು ಅನಿಸುತ್ತೆ. ಅದೇ ವಾಸಿ ಎಲ್ಲದಕ್ಕೂ ಹೋಲಿಸ್ಕೊಂಡ್ರೆ ನಮ್ಮ ಶಾಂತಜ್ಜಿ ಮನೆಯೇ ವಾಸಿ ಅಪ್ಪ. ಏನು ಗೊತ್ತಿರಲಿಲ್ಲ, ಎಷ್ಟು ನೆಮ್ಮದಿಯಾಗಿದ್ದೆ. ಸುಮ್ಮನೆ ನನ್ನ ಪಾಡಿಗೆ ನಾನು ಇದ್ದಿದ್ರೆ ಯಾವುದೂ ಇರ್ತಿರ್ಲಿಲ್ಲ. ಸುಮ್ಮನೆ ಏನೇನೋ ರಗಳೆ ತಕ್ಕೊಂಡು ಏನೇನೋ ಆಯಿತು ಹೋಗತ್ಲಾಗೆ. ನನ್ನ ಪಾಡಿಗೆ ನಾನು ಸುಮ್ಮನೆ ಇದ್ದಿದ್ರೆ ಉಸಿರು ಬಿಡ್ದಂಗೆ ಏನೂ ಇರ್ತಿರ್ಲಿಲ್ಲಪ್ಪ. ಮನೆ ಹೆಂಗೆ ನೋಡ್ಬೋದಾಗಿತ್ತು ಮುಂದೆ. ಹೆಂಗೆ ಕ್ರೀ ಹಿಡಿದು ಕೊಟ್ಟರು ಕೊಡೋರೇನೋ. ಹೆಂಗೆ ಏನು ಮಾಡ್ತೀಯ, ನಾನು ಮನೆ ಕೊಟ್ರಿ ಅಂತ ಕೇಳಿ ಸುಮ್ಮನೆ ನಿಷ್ಠುರ ಆದಂಗೆ ಆಯಿತು. ಎಂಥ ಕೆಲಸ ಆಯ್ತಪ್ಪ ಇವತ್ತು ಅನ್ನಿಸ್ತೈತೆ. ಏನಮ್ಮ ನೀನು ಕೊಯ್ಕೊಂಡು ಹೋಗಕ್ಕೆ ಬಂದಿದ್ಯಾ ಮುಲ್ಲ? ನಿಮ್ಮಮ್ಮ ಎತ್ತೋತು ಐದು ಕಣ್ತತ್ತ ಮನೆ ತಾಗೆ ಅವ ಅಮ್ಮಯ್ಯ ಹಾಲು ಕರೆದು ಡೈರಿಗೆ ಹಾಲು ಹಾಕ್ಬತ್ತೀನಿ ಅಂತಂತು ನಾನೆಲ್ಲ ಕಸ ಬಾಸಾಕಿ ಬಂದೆ. ಹೋಗಿ ಹಸಿಗಳಿಗೆ ಮೈ ತೊಳಿಬೇಕು, ಹುಲ್ ತಗೊಂಡು ಹೋಗ್ತೀನಿ. ಪ್ಯಾನೆ ಹುಲ್ಲ ತಗೊಂಡೋಗಿ ಅದೇ ಬಿಸಿಲಲ್ಲ ಇವಾಗ ಜಾಸ್ತಿನ, ಇಲ್ಲೂ ಮಾಡ್ಕೊಂಡು ಹೋಗಲ್ಲ ಏನಿಲ್ಲ. ಅದಕ್ಕೆ ಕಟ್ಟಿ ಹುಲ್ಲು ಹಾಕ್ತೀನಿ. ಏನು ಮಾಡೋಣ, ಎಲ್ಗನ ಹೊಡ್ಕೊಂಡು ಹೋಗೋಕ್ಕೆ ಸ್ಯಾನೆ ಇದ್ದಾವೆ ನಮ್ಮ ಅಮ್ಮ ಒಟ್ಟು ಸ್ಯಾನೆ ಮಾಡ್ಕೊಂಡು ಸೀಮೆಸ್ಗಳನ್ನ. ಅದಕ್ಕಾಗಿ ನಾನೊಂದಿಟ್ಟು ಪ್ಯಾರೆ ಹುಲ್ ಕೊಯ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಯಾಕಮ್ಮ ನೀನಿಲ್ಲ ಇದೆಯಾ? ಈ ಅಮ್ಮ ಮನೆಯಾಗ ಇದೆಯೇನು? ಈ ಆತ ಗುದ್ದಾಡ್ಕೊಂಬಂದೆ ಅಂತ ಹೇಳ್ದಂಗೆ ಆತು. ಎಲ್ಲ ನಮ್ಮ ಮನೆಯ ಮಾತಾಡ್ತಿದ್ರಮ್ಮ. ತಾತ ಮನೆಯ ಗಂಡ ಹೆಂಡತಿ ಅತ್ತೆ ಸೊಸೆರ ಇದಾರಂದ್ರೆ ಯಾವುದಾದ್ರೂ ಒಂದು ಗೊತ್ತಾವಲ್ಲ ತಾತ. ಅದಕ್ಕೆ ಗುದ್ದಾಡ್ಕೊಂಬಂದಿದ್ದೀನಿ. ಏನು ಮಾಡ್ತೀವಿ, ಇಲ್ಲಿಗೆ ಬಂದರೆ ಏನು ಮಾಡೋದು ತಪ್ಪಲ್ವಲ್ಲ. ಈಗ ನೋಡಲ್ಲಿ ಬಿಗಿಯಾಗಿ ಒಂದಾರೆ ಪ್ಯಾರೆ ಒಂದು ಹೊತ್ಕೊಂಡು ಹೋಗ್ಬೇಕು. ತಿರ್ಗಾ ಬದುಕು ಮನೆಗಳಾಗೆ ನಮ್ಮ ಸೀಮೆಸ್ ಕಟ್ಕೊಂಡು ಬೋಲ್ಪಾಟು ಕಣ್ತಾತೋ. ಏನು ಮಾಡೋಣ? ಅಲ್ಲ, ನಿನಗೆ ದೇವ್ರಣೆಗೆ ಬುದ್ಧಿ ಇಲ್ಲ ಕಣಮ್ಮ. ಬುದ್ಧಿ ಇರೋದಾಗಿದ್ರೆ ನೀನು ಹಿಂಗೆ ಮಾಡ್ಕೊಂತಿಲ್ಲ. ಶಾಂತಮ್ಮರ ಮನೆಯಾಗ ಹೆಂಗಿರ್ಬೋದಾಯ್ತು, ಮಾರಾಣಿ ಇದ್ದಂಗೆ ಇದ್ದಿ. ಅಲ್ಲ, ಯಾಕೆ ಸುಮ್ಮನೆ ಗುದ್ದಾಡಕ್ಕೆ ಹೋಗ್ತೀಯ ಮಣಿ? ನಾನೇನೋ ಬುದ್ಧಿವಂತಿ ಅಂದ್ಕೊಂಡಿದ್ದಮ್ಮ ನಿನ್ನ. ನಮ್ಮ ತಮ್ಮನಂಗೆ ಬುದ್ಧಿವಂತಿ ಸ್ನೇಹಮನು ಅಂತ ತಿಳ್ಕೊಂಡಿದ್ದೆ. ನೀನು ನೋಡಮ್ಮ ಗುದ್ದಾಡ್ಕೊಂಬಂದಿದ್ದೀಯಾ ಅಂತ ಹೇಳ್ತೀಯ. ಹಂಗಂದ್ರೆ ನನಗೆ ಬೋಲ್ ಬೇಜಾರಾಗುತ್ತೆ ಕಣಮ್ಮ. ಹೇಳು, ನಮ್ಮ ಮನೆಯಾಗ ಹಂಗೆ ಮಾತಾಡ್ತಿದ್ರ ನನಗೆ ಹಂಗೆ ಬೋಲ್ ಬೇಜಾರಾದಂಗೆ ಆಯ್ತು. ನಿಮ್ಮಮ್ಮ ಹೆಂಗೆ ಯೋಟ್ ಪಾಟ್ ಬಿದ್ದು ನಮ್ಮ ಹೊಲ್ದಾಗ ಒಂದಿಟ್ಟು, ಲಸ್ಮಕ್ಕರ್ ಹೊಲ್ದಾಗ ಒಂದಿಟ್ಟು, ಅಲ್ಲೂ ಇಲ್ಲೂ ಕೇಳ್ಕೊಂಡು ಬೇರೆ ಹುಲ್ಲು ಹಾಕ್ಕೊಂಡು ನೀರು ಬೆಳೆಸ್ಕೊಂಡು ಎಷ್ಟು ಪಾಟ್ ಬಿದ್ದು ಹೆಂಗೆ ಮಾಡುತ್ತೆ. ಅಂತ ಒಳ್ಳೆ ಮನೆ ಕೊಟ್ಟೈತಿ ನಿನ್ನ. ಅತ್ಲು ಕೊಟ್ಟು ಇತ್ಲ ತೆಗ್ದಾಗ್ತಿರ್ಲಿಲ್ಲ ಶಾಂತಮ್ಮರ ಮನೆಯಾಗಿದ್ದಾಗ. ಅಲ್ಲ, ನಿನ್ಗೆ ಒಂದು ಈಟನ ಏನಮ್ಮ, ಒಂದು ಈಟನ ಗೊತ್ತಾಗಲ್ವಿ? ಅಯ್ಯೋ, ಎಲ್ಲ ನಮ್ಮನೆ ಕಂಠ ಅಂಬೋದು, ಆದರೆ ಎಲ್ಲಿ ಮಾಡೋದು ಗೊತ್ತಾಗಲ್ಲ. ಉರಿಯ ಬಿಸ್ಲಾಗೆ 7 ದೂರನ ಓದ್ಕೊಂಡು ತಗೊಂಡೋಗ್ಬೇಕು ಗೊತ್ತೇ ಬುತ್ತಿನ. ಅಲ್ಲಿ ಬಿಸ್ಲಾಗೆ ತಗೊಂಡೋಗೋಕ್ಕಾಗಲ್ಲ. ದಿನ 10-15 ಜನ ಬರ್ತಾರೆ. ನಾನು ನಾಳೆ ಹೇಳೋದು ಹೊಲ ಮಾಡೋದು ಬೇಡ, ಯಾತು ಬೇಡ, ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡಿರಿ, ನಾನು ಮನೆಯಾಗಿ ಇರ್ತೀನಿ, ಮನೆಗಳದ್ದು ಮಾಡ್ಕೊಂಡು ಅಡುಗೆ ಸೊಪ್ಪುನು ಅಂತಂದ್ರೆ ಇಲ್ಲ. ಅವರು ಹೊಲನೂ ಮಾಡಬೇಕು, ಎಲ್ಲ ಮಾಡಬೇಕು ಅಂತಾರೆ. ಎಲ್ಲ ಅತಿ ಆಸೆ ಅಂದರೆ ಹೆಂಗಾಗುತ್ತಾತ? ಅದಕ್ಕೆ ನಾನು ಏನು ಬೇಡ, ಸುಮ್ಮನೆ ಯಾಕೆ ರಿಸ್ಕ್ ತಗೊಂಬೋದು ಅಂತ ಹೇಳ್ತೀನಿ ಹೊರ್ತು ನಾನು ಇನ್ನೇನು ಬೇರೆದು ಏನು ಹೇಳಲ್ಲ, ಮಾಡೋಕ್ಕಾಗಲ್ಲ. ಅಲ್ಲ, ಶಾಂತಮ್ಮನ ಮನೆಯಾಗ ಏನಾಗಿತ್ತು ನಿನಗೆ? ನಾಳೆ ಹೊತ್ತಿನ ಕೊಟ್ಟೆ ಕೊಡೋರು, ನೀ ಎತ್ತಾಗಿರೋರು ಅವರು ಕೊಟ್ಟೆ ಕೊಡೋರು ನೋಡ್ಕೊಂಡವ್ರೆ ಅಂತ ಸುಮ್ಮನೆ 1-2 ದಿನ ಸುಮ್ಮನೆ ಇರಬೇಕು. ಮಾತು ಹಿಡ್ತವಾಗಿ ಇಟ್ಕೊಂಡು ಮಾತಾಡ್ಬೇಕಣಮ್ಮ. ಜಾಸ್ತಿ ಮಾಡಿದೊಟ್ಟು ನಿನಗೆ ತಲೆನೋವು. ಮಾತು ಇಷ್ಟ್ರಾಗಿರ್ಬೇಕು ಅಷ್ಟ್ರಾಗಿರ್ಬೇಕು, ನೋಡಿ ಮಾಡಿ ಮಾತಾಡಬೇಕು. ಮನೆ ಮಾಡ್ಸಲ್ಲ ಅಂತ ಹೇಳಿ ಜಗಳ ಮಾಡ್ಕೊಂಡು ಅದೇ ಓದಂತಿ. ಏನಮ್ಮ ನೀನು ಶಾಂತಮ್ಮನ ಮನೆಯಾಗಿರೋಕೆ ಪುಣ್ಯ ಮಾಡಿದ್ದೆ ಕಣಮ್ಮ. ನೀನು ಪುಣ್ಯವಂತಿ ಅಂದ್ಕೊಂಡಿದ್ದು ನಾನು ನಿನ್ನ. ಅದೆಲ್ಲ ಗೊತ್ತಾಗಂಗಿದ್ದು ಹಿಂಗೆ ಯಾಕೆ ಬರೋಲ್ಲ? ಶಾಂತಮ್ಮನ ಮನೆ ಸಿಗಬೇಕಂದ್ರೆ ಪುಣ್ಯ ಮಾಡಿರ್ಬೇಕು. 7 ಜನ್ಮದಲ್ಲಿ ನೀನು ಪುಣ್ಯ ಮಾಡಿರ್ಬೇಕು ಅನಿಸ್ತೆ ಅಮ್ಮ. ಇವತ್ತು ನಿಮ್ಮ ಅಮ್ಮ ಇವತ್ತು ಪಾಠ ಬೀಳ್ತಾಳೆ ನೋಡು. ನಾವು ಇವತ್ತು ನಮ್ಮಲ್ದಾಕೆಲ್ಲ ಹುಲ್ಲು ಹಾಕ್ಯಂಡು ಇವ್ರಲ್ದಾಕೆಲ್ಲ ಹುಲ್ಲು ಹಾಕ್ಯಂಡು ಬಿಡು. ನಾವು ಹೆಂಗೂ ತೆಂಗಿಡಕ್ಕೆಲ್ಲ ನೀರು ಇಕ್ತೀವಿ, ಹೆಂಗೂ ಬೆಳ್ಕೊಂಬತ್ತೆ ಅಂತ ಹೇಳಿ ನಾವು ಬಿಟ್ಟಿದ್ದೀವಿ. ನಿಮ್ಮಮ್ಮ ಇವತ್ತು ಪಾಠ ಬೀಳ್ತಾಳೆ. ಎಂಥ ಸುಖವಾಗಿದೆಯಾ ನೀನು? ಅದೊಂದು ಜೊತೆ ಎಲ್ಲ ನೋಡಿ ಯೋಚನೆ ಮಾಡ್ಬೇಕು. ಅವ್ರು ಎಷ್ಟು ಅಪ್ಪ ಅಮ್ಮ ಎಷ್ಟು ಕಷ್ಟಪಡ್ತಾ ಇದ್ದಾರೆ, ನಾನೆಲ್ಲ ಇದ್ದೀನಿ, ನಾನು ಎಂಥ ಕೆಲಸ ಮಾಡ್ತಾಯಿದ್ದೀನಿ ಅಂತ ಹೇಳಿ. ಅವ್ರು ತಮ್ಮನ ಒಳ್ಳೆ ಮನೆ ಸಿಕ್ಕಿದ್ಯಾ ನೀನು ಅಂತ ಮತ್ತೆ ಬೋಲ್ ಬೇಜಾರಾಗ್ಬಿಟ್ಟವಳಿ. ಯಾರು ನೋಡ್ಕೊಂಬದ್ ಬೇಡ, ಯಾರು ಮಾಡೋದು ಬೇಡ ನಮ್ಮನ್ನ. ಅಯ್ಯೋ ನೋಡ್ಕೊಂಡ್ರೆ ನಾವು ನೋಡ್ಕೊಂತೀವಿ ಅಂತಾರೆ. ಏನು ಬೇಡ ಅಂತ ಅಂತಾಳೆ ಏನೋ. ಇನ್ನೇನಮ್ಮ, ಅವರೆಲ್ಲ ನಕ್ರಿಗೆ ಹಿಡಿದು ಮಾಡ್ಸೋರು ಒಳ್ಳೆ ಕಣಮ್ಮ. ಹೆಣ್ಣು ಇವತ್ತು ಸುಮ್ಮನೆ ಅನ್ಯಾಯ ಆಡಬಾರ್ದು, ಮಾಡ್ಸಾರು. ನೀನು ನೋಡ್ಕೊಂಡಿದ್ರೆ ನೀನು ಯಾತು ಇಲ್ಲೋಡು ತುಟ್ಟು 2 ಮಾಡ್ದಂಗೆ ಸುಮ್ಮನೆ ನಿನ್ನ ಪಾಡಿಗೆ ನೀನು ನೋಡ್ಕೊಂಡಿದ್ರೆ ಮನೆ ನಿನಗೆ ಕೊಡ್ತಿದ್ದು. ಎಲ್ಲರೂ ಯಾರನ್ನ ಹೇಳೋರು, ನಾಲ್ವರನ ನನ್ನಂತನ. ಈಗ ನಾನು ಇದ್ದ ಕಾಲಕ್ಕೆ ನಾನು ಏನನ ಅಂತ ಕಾಲಕ್ಕೆ ನಾನು ಇದ್ದು ನಾನೇನಿರಲ್ಲ. ಇವಾಗ ಯಾರನ ಇನ್ನು ಮುಂದೆ ನೋಡ್ಕೊಂಡವ್ರು ಕೊಡ್ರಿ, ಅವ್ರಿಗೆ ಕೊಡ್ದಲ್ಲಿ ಇನ್ಯಾರಿಗೆ ಕೊಡ್ತೀರಿ? ಅವರೇ ಮತ್ತು ಕಷ್ಟ ಸುಖ ನೋಡ್ಕೊಂಡಿರೋರು ಅಂತ ಕೇಳೋರು. ನೀನು ಕೇಳ್ಬೋದಾಗಿತ್ತು. ಇನ್ನು ಮೊನ್ನೆ ಬಂದು ಇವಾಗಲೇ ಕೇಳಿರಿ ಹೆಂಗೆ? ಈಗಲೇ ಕೇಳ್ತಾರಲ್ಲ, ನಮ್ಮನ್ನು ನೋಡ್ಕೊಂತಾರೆ ಅಮ್ಮಂಗೆ ಆಗ್ಬಿಡ್ತು. ನಮ್ಮನ್ನು ನೋಡ್ಕೊಂಬಲ್ಲ, ಏನಿಲ್ಲ, ಈಗಲೇ ಆಸ್ತಿ ವಿಚಾರಕ್ಕೆ ಇವ್ರು ಹಿಂಗಿದ್ದು ಮಾಡಿದೆ, ಮುಂದೆ ಹೆಂಗೆ ಅಂತೇಳಿ ಅವ್ರಿಗೂ ಬೋಲ್ ಬೇಜಾರಾಗುತ್ತೆ. ಇಲ್ಲ ಆಗಲಿ ಮಾಡ್ಬೇಕಾ? ಇದೇ ಬದುಕ ಎಲ್ಲಿ ಮಾಡ್ಕೊಂಡು ಎಲ್ಲಿ ಇರ್ಬೇಕು ಅಲ್ಲಿ ಇರ್ಬೇಕು ನಮ್ಮ ಹೆಣ್ಮಕ್ಳು. ನಾನೇನೋ ಬುದ್ಧಿವಂತಿ ಅಂದ್ಕೊಂಡಿದ್ದೆ ನಿನ್ನ. ಕೊಯ್ ರಪ್ರಪ್ ನಾವು ತಗೊಂಡೋಗ್ಬೇಕು, ಕೊಟ್ಟನು ಹುಲ್ಲು ಹಾಕ್ಬೇಕು. ಕೊಯ್ಯಮ್ಮ ಮಾತಾಡಿಸ್ತಿದ್ವಿ, ಅದಕ್ಕೆ ಮಾತಾಡ್ತಿತ್ತು. ಯಾತ
ಯಾಕೆ ಮಾತಾಡಿಸ್ತೀವಳು ಬುದ್ಧಿ ಇಲ್ಲ ಅವಳಿಗೆ. ಯಾರು ಏನು ಹೇಳಿದ್ರು ಗೊತ್ತಾಗಲ್ಲ ಅಣ್ಣ. ನೀನು ಯಾರು ಏನಾನ ಹೇಳಿ ಅವ್ರ ಅಮ್ಮ ಅಂತ ರಾತ್ರಿ ಎಲ್ಲ ಹೇಳೇವಳಿ. ಚೆನ್ನಾಗಿರ್ಬೇಕಣಮ್ಮ, ಯಾರು ನೋಡಲ್ಲ ಒಂದಿಟ್ಟು ಕೆಟ್ರಿ ಎಲ್ಲ ಆಡ್ಕೊಂತಾರೆ, ಊರಾಗೆಲ್ಲ ನಿನ್ನ ಆಡ್ಕೊಂತಾರೆ ಅಂತ ಹೇಳಿ ಹೇಳ್ತಾಳೆ ಅವ್ರ ಅಮ್ಮ. ಕೇಳ್ದಿಲ್ದಾಳನ್ನ ಎಂಥ ಮನೆಯಾಗ ಹೆಂಗಿರ್ಬೋದಾಗಿತ್ತು. ಮಕ ಗಂಟು ಇಕ್ಕೊಂಡು ಬರೀ ಸೆಟ್ ಮಾಡ್ಕೊಂಡು ಇದು ಮಾಡ್ಕೊಂಡ್ರೆ ಆಗುತ್ತೇನಮ್ಮ? ಹೇಳಮ್ಲಸ್ ಮಕ್ಕ ನೀನೇ ನಾನು ಒಂದಿಟ್ಟು ಬುದ್ಧಿ ಐತೆಮ್ಮ ನೋಡು. ನಿಮ್ಮಂಥರ ನಾನು ಇವತ್ತು ನಮ್ಮ ಕಾಲಮ್ಗೆ ಒಳ್ಳೇದು ಮಾಡಿದ್ರೆ ಅವರು ನಮ್ಗೆ ಕೆಟ್ಟದ್ದು ಮಾಡ್ಯವ್ರಿ. ಇವರು ಏನು ನಮ್ಮ ಮಕ್ಕ ನೋಡಿಲ್ಲ, ನಾವು ಯಾರಂಬೋದು ಗೊತ್ತಿಲ್ಲ, ಏನಿಲ್ಲ. ಇವತ್ತು ಬೇರೆ ಹೊಲ ಹಾಕ್ಕೊಂಡು ದಸ್ಮಕ್ಕಾರ ಹೊಲ್ದಾಗು ಚಂದ್ರಣ್ಣ ಇರೋ ಹೊಲ್ದಾಗು ಎಲ್ಲಾರು ಹೊಲ್ದಾಗು ಹಾಕ್ಕೊಂಡು ನಾವು ಪಾಟ್ ಬಿತ್ಕೊಂಡು ನಾನು ನನ್ನ ಮಗಳು ಇದು ಮಾಡ್ತೀವಿ. ಅಲ್ಲಿ ನಮ್ಮ ಹೊಲ್ದಾಗ ನಮಗೆ ಇದು ಮಾಡಕ್ಕೆ ಬಿಡ್ತಿರ್ಲಿಲ್ಲ ಅವಾಗ. ಅಷ್ಟು ನಮ್ಗೆ ಅಯ್ಯ ಅನ್ಸರ್ ಅವರು. ನಮ್ಮ ಮಾವರು ನಮ್ಮ ಅಯ್ಯಪ್ಪ ಇದಾನಲ್ಲ ಅವರು ಅಣ್ಣಯ್ಯ ಅಯ್ಯ ಅನ್ಸ ನನಗೆ ಮನೆ ಹೋಗ ಅಷ್ಟಿಷ್ಟ ಅಯ್ಯ ಅನ್ಸಿಲ್ಲ. ಇವತ್ತು ನೆನೆಸ್ಕೊಂಡ್ರೆ ಒಟ್ಟು ಉರಿತೈತಿ. ನಿಮ್ಮಂಥ ಕಾಡಾಗ್ಲಾರು ನಮ್ಮನ್ನು ಎಷ್ಟು ಆಗೋಗಿದ್ದೀರಾ ಇಂಥ ನನ್ನ ಮಕ್ಕಳು ನಮ್ಗೆ ಎಷ್ಟು ಇದು ಮಾಡಿದ್ರಪ್ಪ, ಎಷ್ಟು ಮೂಲವಾದ್ರಪ್ಪ ಮನೆಯಾಳ ನನ್ನ ಮಕ್ಕಳು ಅನ್ಸುತ್ತೆ. ಏನು ಮಾಡೋಕ್ಕಾಗಲ್ಲಮ್ಮ. ಬುದ್ಧಿವಂತರಾಗಿ ಇವಾಗ ಸುಪ್ಪಿ ಅವ್ರ ಅಮ್ಮ ಶಶಿಕಲ ಅವ್ರನ್ನೆಲ್ಲ ಈಗ ನಾವು ಬೈತಿದ್ದು, ನಿನ್ನ ಮಗಳಿಗೆ ಎಂಥ ಬುದ್ಧಿ ಕಲಿಸಿದ್ಯಾ ಸೇಲೆ ಸ್ನೇಹ ಮುನ್ನೋಡಿ ನಿನ್ನ ಜೊತೆಗಿರೋಣ ಅಂತ ಬೈತಿದ್ವಿ ಸುಪ್ಪಿನ. ಇವಾಗ ಇವಳು ಹಂಗೆ ಆದರೆ ನನ್ನಪ್ಪ ಬುದ್ಧಿ ಇಲ್ಲ ಅಂತಾರೆ. ಅವಳಿಗೂ ನಿನ್ಗೂ ಒಂದೇನೆ ಅಮ್ಮಂಗೆ ಆಗುತ್ತೆ. ಅವಳೆಲ್ಲಿ ನೀನೆಲ್ಲಿ ಎಂಬುದು ಸ್ವಲ್ಪ ಯೋಚನೆ ಮಾಡು. ಅಲ್ಲ ನಿನ್ನ ಶಾಂತಮ್ಮನ ಮನೆ ನೀನು ತೊರೆದು ಬಂದಿದ್ದೀಯ ಅಂದ್ರೆ ಈಗ ನೀನು ಗೆಲ್ಗೋದ್ರೂ ಇಷ್ಟೇ, ನೀನು ನೆಮ್ಮದಿ ಇಲ್ಲ. ನೀನು ಅಷ್ಟೇನೆ ಅಲ್ಲೇ ನೀನು ಕಾಲವಾದ ಬಂದಿದೀಯ ಅಂದ್ರೆ ನಿನಗೆ ಒಳ್ಳೇದು ಮಾತ್ರ ಆಗಲ್ಲ ಮೇಡಮ್. ಶಾಂತಮ್ಮ ಇವತ್ತು ನಿಜವಾಗ್ಲೂ ನಾನು ಹಂಗೆ ಅನ್ಕೊಂತಿದ್ದು, ಒಂದು ಬದುಕಿಗೆ ಕಲೆ ಅಂತ ಚೆನ್ನಾಗಿ ನೋಡ್ಕೊಂಬತ್ತಪ್ಪ. ಒಬ್ಳು ಸ್ವಸಿ ಇದ್ದಿದ್ರೆ ಹಂಗೆ ನೋಡ್ಕೊಂಬದಪ್ಪ ನಮ್ಮ ಶಾಂತಮ್ಮ. ಒಬ್ಬ ಆಗಿದ್ದಿದ್ರೆ ಒಬ್ಳು ಸ್ವಸಿ ತಂದಿದ್ರೆ ಏನು ಪುಣ್ಯ ಮಾಡಿದ್ಲ ಅಂತ ಅತ್ತಿ ಸಿಗಾಕಿ ಅಂತ ಅನ್ಕೊಂತಿದ್ದೆ. ಒಂದು ದಿವ್ಸಕನ ಒಂದು ಬಾಗ್ಲಾಗ್ಲದ ಕಸ ಹೊಡಿತಿರ್ಲಿಲ್ಲ ನೀನಮ್ಮ. ಐದು ದಿನ ನೋಡಿದ್ದು ನಾನು. ನೀನೇ ಅಲ್ಲ ಶಾಂತಮ್ಮನೆ ಎಲ್ಲ ಮಾಡೋದು. ಎಲ್ಲ ಮಾಡೋದು ಮಾಡಿ ಎಂಥ ಜಾಬ್ ಅಂದಾಗ ನಿನ್ನ ಹೆಂಗೆ ನೋಡ್ಕೊಂಡ್ರು ನೀನು ಎಷ್ಟು ಇದು ಮಾಡ್ಬಿಟ್ಟಲ್ಲಮ್ಮ. ನಿನ್ನ ಗರ್ಮ ಆಗಿರ್ಬೋದಾಗಿತ್ತು ಹೋಗತ್ತ. ಅಂತ ಮನೆ ಸಿಗ್ಬೇಕಂದ್ರೆ 7 ಜನ್ಮದ ಪುಣ್ಯ ಮಾಡಿದ್ದೆ. ಲೋಸ್ಮ ಕೇಳ್ದಂಗೆ ಹೆಂಗಿರ್ಬೇಕು ಗೊತ್ತಾ ಇವತ್ತು ಯಾರೇ ಆಗಲಿ. ಚೆನ್ನಾಗಿದ್ರೆ ಮಾತ್ರ ನಿನ್ನ ಮಕ್ಳು ಜೀವನ ಎಷ್ಟು ಜನ ಎಷ್ಟು ಆಡ್ಕೊಂತಾರೆ ಗೊತ್ತೈತಿ. ನೀನು ಬಂದಿರೋದಕ್ಕೆ ಎಷ್ಟು ಜನ ಹೆಂಗೆ ಮಾತಾಡ್ತಾರೆ. ಪ್ರಾಬ್ಲಮ್ ಕೊಯ್ಕೊಂಡು ತಗೊಂಡೋಗಿ ಬಿಡೋಣ. ಅವ್ರಿಗೆ ಗೊತ್ತಾಗ್ಬೇಕು ಯಾರು ಏನು ಹೇಳಿದ್ರು ಗೊತ್ತಾಗಲ್ಲ. ನಾನು ಹೇಳಿದ್ದೀನಿ ಅವತ್ತು, ಸುಮ್ಮನಿರಮ್ಮ, ಸುಮ್ಮನಲ್ಲಿ ನಿನ್ನ ಪಾಡಿ ನೀನು ಇಟ್ಕೊಂಡು ಚೆನ್ನಾಗಿ ಇಟ್ಕೊಂಡು ಹೋಗಮ್ಮ ಮಾಡಿಸ್ತಾರೆ ಅವರು ಅಂತ ಹೇಳಿದ್ದೀನಿ. ಶಾಂತಮ್ಮ ಬೇಜಾರಾಗಿ ಮಾಡೋದು ಬಂದವಳು. ಶಾಂತಮ್ಮ ಬೇಜಾರು ಮಾಡ್ಕೊಂಡವಳು ಅಂದ್ರೆ ಒಳ್ಳೇದಾಗಲ್ಲ. ಅವಳು ಮನಸ್ಸು ನೋಯಿಸಿವ್ರೆ ಅಂದ್ರೆ ಯಾರೂ ಉದ್ಧಾರ ಆಗಲ್ಲ ಬಿಡು. ಅವಳು ಇವತ್ತು ದೇವತೆ ಅಂತಾಳೆ ಶಾಂತಮ್ಮ. ನೀನು ಒಂದು ಬದ್ ನಾನೇ ಆಗಲೇಳು ಶಾಂತಮ್ಮ ಬಿಡಿ, ಏನು ಮಾಡ್ತೀವಿ ಸುಮ್ಮನೆ ಕುಕ್ಕಾಳೆ ಅಂದರೆ ಬಿಡಕ್ಕ ನಾನೆಲ್ಲ ಮಾಡ್ತೀನಿ ಬಿಡೋಲ್ಲ ಸ್ಮಕ್ಕಯ್ಯ. ಏನು ಪಾಠ ಬಿದ್ದವಳೆ ಅವ್ರ ಅಮ್ಮನ ಮನೆ ಅವ್ರ ಅಮ್ಮ ಮಾಡೋಕೆ ಇಕ್ಕಿದ್ಲು. ಮಾಡಿ ಕೆಲಸ ಎಲ್ಲ ಅವ್ರ ಅಮ್ಮನ ಮನೆ ಮಾಡಿದ್ದಾಳೆ. ಸುಖವಾಗಿರಲಿ ಬಿಡು ಚೆನ್ನಾಗಿರಲಿ. ನಾನು ಇರೋ ತಕ್ಕ ನಾನು ಚೆನ್ನಾಗಿ ನೋಡ್ಕೊಂತೀನಿ. ನಾನು ಇರೋ ತಕ್ಕ ನಾನು ನಮ್ಮ ಸ್ನೇಹ ಮುನ್ನ ಕಣ್ಣಿಕ್ಕೊಂಡು ನೋಡ್ಕೊಂತೀನಿ ಏನು ಬಾಳ ಪಾಪ. ಅದೇ ಮತ್ತೆ ಮರಗಿತೀನಿ ಅಂದರ ಭಯ ಕೂಳು ಬೀಳ್ಬೇಕಣಮ್ಮ. ಇವತ್ತು ಸುಮ್ಮನೆ ಅವಳ ಬಗ್ಗೆ ಮಾತಾಡಬಾರ್ದು, ಎಂತ ಚೆನ್ನಾಗಿ ನೋಡ್ಕೊಂಬಾಳು. ನಾನು ಹೋದ್ರೆ ಹಿಂಗೆ ಕುಕ್ಕಾಳ್ರಿ ನಿಂತ್ಕಾಳ್ರಿ ಯಾತನಾಗ್ಲಿ ಕೈ ಬಾಯಿ ನೋಡ್ತಿರ್ಲಿಲ್ಲ. ತಿನ್ನಜ್ಜಿ ಉಣ್ಣಜ್ಜಿ ತಿಂಬಾಕು ಉಂಬಾಕು ಎಂತ ಚೆನ್ನಾಗಿ ನೋಡ್ಕೊಂಬಾಳು ಅಂದ್ರೆ ನಿಜವಾಗ್ಲೂ ಇವತ್ತು ಹೇಳಬಾರ್ದು. ಹಂಗೆ ನೋಡ್ಕೊಂಬಾಳು ಗೊತ್ತಿ. ಬಾಯ್ ಅಣ್ಣ ಚಂದ್ರಣ್ಣಯ್ಯ, ಅವ್ರವ್ರ ಮನಸ್ಸಿಗೆ ತಿಳಿಬೇಕು ಯಾರು ಹೇಳೋದು ಅಲ್ಲ ಬಾ. ಯಾಕೆ ಸುಮ್ಮನೆ ನಾವೊಂದು ಹೇಳೋದು ಅವ್ರ ಮನಸ್ಸಿಗೆ ಬೇಜಾರಾಗೋದು ಬಾ ಸುಮ್ಮನೆ. ಚಂದ್ರಣ್ಣಯ್ಯನೂ ಹೇಳ್ತಾ ಇತ್ತು ಪಾಪ, ಯಾರು ಹೇಳಿರೋ ಅವಳಿಗೆ ತಲೆಯಕ್ಕೆ ಹೋಗಂಗೆ ಇಲ್ಲ. ಅವಳಿಗೇನು ಮನೆ ಮಾಡಿಸ್ಬೇಕು. ಮನೆಯದೊಂದು ಹುಚ್ಚಿಡ್ದು ಬಿಟ್ಟೈತಿ. ಮನೆ ಮಾಡ್ಸಿದ್ರೆ ಮಾತ್ರ ನೋಡ್ಕೊಂತೀನಿ. ಯಾರು ಸರಿಯಾಗಿ ತುಂಬಿಟ್ಟವ್ರು ತಲೆಯಾಕಿ. ಅವಳು ಯಾರೋ ಇದ್ದಾಳಂತೆ, ಅವಳು ಯಾರಾನ ಇಲ್ಲದ್ದೆಲ್ಲನ ಸರಿಯಾಕೆ ತುಂಬಿಟ್ಟವಳು ತಲೆಯಾಗಿ. ಅದನ್ನೇ ತುಂಬ್ಕೊಂಡವಳು. ಅದು ನಿನ್ನ ತಲೆಯಾಗಳಿಂದ ಯಾವಾಗ ಅವಳು ಹೇಳ್ಕೊಟ್ಟಿರೋದೆಲ್ಲ ತಲೆಯಾಗಳಿಂದ ತೆಗೆದಾಕ್ತಾಳು ಆವಾಗ ಅವಳು ಚೆನ್ನಾಗಿರ್ತಾಳೆ. ನೋಡ್ತಾ ಇರಿ, ಇನ್ನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.